ಮನೆ ಹೀಗೆ ಸ್ಮಶಾನ ನಿಶಬ್ದವಾಗಿರ್ಬೇಕು ಅಂದ್ಕೊಂಡ್ವಿ. ಆದ್ರೆ ಈ ನಿಶಬ್ದನ ಸಹಿಸ್ಕೊಳ್ಳೋಕಾಗ್ತಿಲ್ಲ ಚಂದ್ರಿಕಾ. ನಮ್ ವಿಷಯ ಆ ಕಡೆ ಇಡಿ ಪೌಡ್ರು. ಪಾಪ ಇಷ್ಟು ದಿನ ನಂಬಿಕೆಯಿಂದ ಕೆಲ್ಸ ಮಾಡಿರೋ ಅನಂತನ ನಿತ್ಯ ಸಾಯಿಸ್ಬೇಕು ಅನ್ಕೋತಿದ್ದಾಳೆ. ಅವನ್ ಪರಿಸ್ಥಿತಿ ಹೇಗಿದ್ಯೋ. ಕತ್ತಿ ಹಿಡ್ಕೊಂಡೋನು ಆ ಕತ್ತಿಯಿಂದನೇ ಸಾಯ್ತಾನೆ ಅನ್ನೋದು ಅದು ಅವನ್ ಕರ್ಮ. ನಿತ್ಯ ಅಂತವ್ರ ಹತ್ರ ಕೆಲಸ ಮಾಡಿದ್ರೆ ಫಲ ಹೀಗೇ ಇರುತ್ತೆ. ನಾಳೆ ನಮ್ ಪರಿಸ್ಥಿತಿ ಹೇಗಿರುತ್ತೋ ಪೌಡ್ರು, ನೆನೆಸ್ಕೊಂಡ್ರೆ ಭಯ ಆಗ್ತಿದೆ. ಅಯ್ಯೋಯ್ಯೋ, ನನ್ಗೂ ಹಾಗೆ ಅನಿಸ್ತಿದೆ ಕಣೆ. ಆಸ್ತಿಗೋಸ್ಕರ ಆಸೆ ಪಟ್ಟು ಆ ನಿತ್ಯ ಜೊತೆ ಕೈ ಜೋಡಿಸಿದೀವಿ. ಇವಾಗ ಬಿಡೋಕೂ ಆಗದೆ ಹಿಡ್ಕೊಳ್ಳೋಕೂ ಆಗದೆ ಸಾಯ್ತಿದ್ದೀವಿ. ಆ ವಿಷಯ ಬಿಡಿ ಪೌಡ್ರು. ನಿಜ ಏನು ಅಂತ ಗೊತ್ತಾದ್ಮೇಲೂ ದಿವ್ಯಾ ಯಾಕೆ ಮೌನವಾಗಿದ್ದಾಳೆ? ಚಾಣಕ್ಯ ಶಶಿಗ್ ಹೇಳ್ಬೋದಲ್ವಾ? ಅದೇ ನನ್ಗೂ ಅರ್ಥ ಆಗ್ತಿಲ್ಲ. ಬೇಗ ಯಾಗ ಮಾಡಿಸಿದ್ರೆ ಶಾಪ ಹೋಗುತ್ತೆ ಅಲ್ವಾ? ಇನ್ನು ಯಾಕೆ ತಡ ಮಾಡ್ತಿದ್ದಾರೆ ಅಂತ. ದಿವ್ಯಾ ಬರ್ತಿದ್ದಾಳೆ, ಸುಮ್ನಿರಿ ಪೌಡ್ರು. ಏನಮ್ಮ ದಿವ್ಯಾ, ಅಭಿ ಹತ್ರ ಹೋಗ್ ಬರ್ತಿದ್ದೀರಾ? ಅಭಿ ಕೇಸಿಂದ ಹೊರಗಡೆ ಬರ್ತಾನ? ತಪ್ಪದೇನೆ ಅಣ್ಣ ಹೊರಗಡೆ ಬರ್ತಾನೆ, ಆ ಕೆಲ್ಸದಲ್ಲೇ ಇದೀವಿ. ಏನೋ ಅಮ್ಮ, ಹೆಣ್ಮಗಳಾಗಿ ನೀನು ಇಷ್ಟು ಕಷ್ಟ ಪಡ್ತಿದ್ರೆ ಮನ್ಸಿಗೆ ಕಷ್ಟ ಆಗ್ತಿದೆ. ಆದ್ರೂ ವಾರಸ್ದಾರು ಯಾರು ಅಂತ ಗೊತ್ತಾದ್ಮೇಲೂ ಕೂಡ ಸೈಲೆಂಟ್ ಆಗಿದೆಯಲ್ಲ ಏನಮ್ಮ? ಹೋಗಿ ಚಾಣಕ್ಯ ಶಶಿಗೆ ಹೇಳ್ಬೋದಲ್ವಾ? ಎಲ್ಲ ಬಾಯ್ ಬಿಟ್ರಲ್ಲ ಪೌಡ್ರು. ಫ್ಲೋ ಅಲ್ಲಿ ಬಂದ್ಬಿಡ್ತು ಚಂದ್ರಿಕಾ. ಇವಾಗ ಹೇಗ್ ಮ್ಯಾನೇಜ್ ಮಾಡೋದು? ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತೀಯಾ? ಅವರೇ ವಾರಸ್ತಾರು ಅಂತ ನಿಮಗೆ ಗೊತ್ತು. ಅಂದ್ರೆ ಆಗ್ಲೇ ಚಾಣಕ್ಯನ್ ಹತ್ರ ಆ ಫೋಟೋ ತೋರಿಸಿ ಕೇಳ್ದೆ ಅಲ್ವೇನಮ್ಮ? ಫೋಟೋ ಬಗ್ಗೆ ನಿಮಗೆ ಹೇಗ್ ಗೊತ್ತು? ಹಾ, ನಿಮ್ ಜೊತೆಗೆ ನಾವು ಕೂಡ ದೇವಸ್ಥಾನಕ್ಕೆ ಬಂದಿದ್ವಿ ಅಲ್ವೇನಮ್ಮ? ಹಾಗಾದ್ರೆ ನಿಮಗೆ ತುಂಬಾ ವಿಷಯಗಳು ಗೊತ್ತು. ಹಾಗೇನಿಲ್ಲಮ್ಮ, ನಿನಗೆಷ್ಟು ಗೊತ್ತೋ ನಮಗೂ ಅಷ್ಟೇ ಗೊತ್ತು. ಇನ್ನು ಯಾಕೆ ಸುಳ್ಳು ಹೇಳ್ತೀರಾ? ಅವರು ಶಶಿ ವಾರಸ್ತಾರು ಅಂತ ನಿಮ್ಗೆ ಮೊದ್ಲೇ ಗೊತ್ತಿತ್ತು. ಆ ವಿಷಯ ನಮಗ್ ಗೊತ್ತಾಗ್ದ ಹಾಗೆ ಚಿಕ್ಕಮ್ಮನ್ ಜೊತೆ ಸೇರಿ ನಾಟಕ ಆಡಿದ್ರಿ. ಅವ್ರ ಪರ್ಸಲ್ಲಿರೋ ಫೋಟೋನ ಎತ್ಕೋಬೇಕು ಅನ್ಕೊಂಡ್ರಿ. ನಾವು ವಾರಸ್ತಾರಿಗೋಸ್ಕರ ಕಷ್ಟ ಪಡ್ತಿದ್ರೆ ನೀವು ಸುಮ್ನೆ ನೋಡ್ತಾ ಇದ್ರಿ. ಈ ದಿನಕರ್ ಅವ್ರನ್ನ ಅವ್ರ ಅಸಿಸ್ಟೆಂಟ್ ನ ಸಾಯಿಸ್ತಾರೆ ಅಂತ ಕೂಡ ನಿಮಗ್ ಗೊತ್ತಿತ್ತು. ಆದ್ರೂ ನನ್ನ ಹತ್ರ ಮುಚ್ಚಿಟ್ರಿ. ನನಗಿಂತ ದೊಡ್ಡವರಾಗಿದ್ದಕ್ಕೆ ಬದುಕಿದ್ರಿ. ಇಲ್ಲ ಅಂದಿದ್ರೆ ನಿಮ್ಗೆ ದೊಡ್ಡ ಪನಿಷ್ಮೆಂಟೇ ಕೊಡ್ತಿದ್ದೆ. ನೀನ್ ಹೇಳಿದ್ದೆಲ್ಲ ಸುಳ್ಳಮ್ಮ. ಆದ್ರೂ ಇವಾಗ ಆ ವಿಷಯ ಎಲ್ಲ ಯಾಕೆ? ಆ ನಿತ್ಯ ಆ ಅನಂತನ್ನ ಸಾಯಿಸ್ಬೇಕು ಅನ್ಕೋತಿದ್ದಾಳಂತೆ. ಅವನಿಗೋಸ್ಕರ ರೌಡಿಗಳು ಹುಡುಕ್ತಿದಾರಂತೆ. ಅವನೇನಾದ್ರೂ ಅವರಿಗೆ ಸಿಕ್ದ ಅಂದ್ರೆ ನಮ್ಗೆ ಸಾಕ್ಷಿನೇ ಇಲ್ದಾಗೆ ಆಗುತ್ತಮ್ಮ. ಹೌದಮ್ಮ, ಅನ್ಯಾಯವಾಗಿ ಅಭಿ ಜೈಲ್ ಪಾಲಾಗ್ತಾನೆ. ಯಾಗ ಮಾಡೋಕ್ಕಾಗಲ್ಲ. ಆ ವಿಷಯದ ಬಗ್ಗೆ ಯೋಚನೆ ಮಾಡಮ್ಮ. ಯೋಚನೆ ಮಾಡ್ತೀನಿ, ಎಲ್ರ ವಿಷಯನೂ ನೋಡ್ಕೋತೀನಿ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತಾ ತನ್ನನ್ನು ಯಾರೂ ನೋಡಿಲ್ಲ ಅನ್ಕೊಳುತ್ತಂತೆ. ಹಾಗೆ ನೀವು ಕೂಡ ನೀವು ಮಾಡಿರೋ ಪ್ರತಿಯೊಂದು ದಿವ್ಯ ಮುಂಗು ಅಭಿಸರ್ಗೂ ಗೊತ್ತು. ಆದ್ರೂ ಅವ್ರು ನಿಮಗ್ ಶಿಕ್ಷೆ ಕೊಟ್ಟಿಲ್ಲ ಅಂದ್ರೆ ಅದು ಅವ್ರ ಸಂಸ್ಕಾರ. ಸಂಬಳ ತಗೊಳ್ಳೋ ನಾನೇ ವಿಶ್ವಾಸದಿಂದ ಇದ್ರೆ ಎಷ್ಟೋ ವರ್ಷಗಳಿಂದ ಈ ಮನೇಲೆ ಬದುಕ್ತಾ ಇದ್ದೀರಾ. ನೀವು ಇನ್ನೆಷ್ಟು ವಿಶ್ವಾಸದಿಂದ ಇರಬೇಕು. ಏನಾಯ್ತು ದಿವ್ಯಾ? ಸಡನ್ ಆಗಿ ನೀನು ಕೇಶವ ಎಲ್ಲಿಗೆ ಹೋದ್ರಿ? ಹಾಸ್ಪಿಟಲಿಗೆ ಹೋಗಿದ್ವಿರಿ. ನಮ್ಗೊಂದು ಒಳ್ಳೆ ಲೀಡ್ ಸಿಕ್ತು. ದಿನಕರ್ ಅವರು ಹೆಡ್ ಇಂಜುರಿಯಿಂದ ಸಾಯ್ಲಿಲ್ಲ. ನಮ್ ಚಿಕ್ಕಮ್ಮನ್ PA ಅನಂತು ದಿನಕರ್ ಅವ್ರ ಕತ್ ಹೇಸ್ಗೆ ಕೊಲೆ ಮಾಡಿದಾನೆ. ಈ ವಿಷಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಕ್ಲಿಯರ್ ಆಗಿದೆ. ಮತ್ತೆ ಈ ವಿಷಯನ ಪೊಲೀಸರಿಗೆ ಹೇಳಿದ್ಯಾ? ಸ್ಟೇಷನ್ಗೆ ಹೋಗಿ ಅಣ್ಣನ ಹತ್ರ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಹೇಳ್ದೆ. ಅನಂತು ತಪ್ಪಿಸ್ಕೊಂಡಿದ್ದಾನೆ, ಹುಡುಕ್ಬೇಕು. ನಾಳೆ ನಿಮ್ಮ ಅಣ್ಣನ್ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರಲ್ವಾ? ಅಷ್ಟ್ರೊಳಗೆ ಅನಂತನ ಹಿಡಿಬೇಕು.
ಪೊಲೀಸರು ಹೆಲ್ಪ್ ಮಾಡ್ತಿದ್ದಾರೆ. ನಾನು ಕೇಶವ ಕೂಡ ಅದೇ ಕೆಲಸದಲ್ಲೇ ಇದೀವಿ. ಹೌದು ಸರ್, ನೀವೇನು ವರಿ ಆಗ್ಬೇಡಿ. ಅನಂತನ ಹಿಡಿದು ಕೋರ್ಟ್ಗೆ ಒಪ್ಸಿದ್ರೆ ಅಭಿ ಸರ್ ನಿರ್ದೋಷಿ ಅಂತ ಬಿಡುಗಡೆ ಆಗ್ತಾರೆ. ನಾಳೆ ಇಷ್ಟೊತ್ತಿಗೆಲ್ಲ ಸರಿ ಹೋಗುತ್ತೆ. ಒಂದ್ ವೇಳೆ ಅನಂತ ಸಿಗ್ಲಿಲ್ಲ ಅಂದ್ರೆ? ಆ ಅನುಮಾನನೇ ಇಟ್ಕೋಬೇಡಿ. ನಮ್ ಪರವಾಗಿ ನ್ಯಾಯ ಇದೆ, ನಾವೇ ಗೆಲ್ತೀವಿ. ನಿಮ್ ಚಿಕ್ಕಮ್ಮ ಯಾಕೆ ಹೀಗ್ ಮಾಡಿದ್ರು? ನಿಮ್ಗೆ ಗೊತ್ತಲ್ವಾ ಸರ್, ಯಾವುದೋ ಒಂದ್ ರೀತಿಯಲ್ಲಿ ನಿಮಗೆ ನೋವು ಕೊಡಬೇಕು ಅನ್ನೋದೇ ಅವ್ರ ಉದ್ದೇಶ. ಆ ದುರುದ್ದೇಶ ನೆರವೇರಲ್ಲ ರೀ. ನಮ್ಗೆ ಖಂಡಿತ ನ್ಯಾಯ ಸಿಕ್ಕೇ ಸಿಗತ್ತೆ. ನನಗ್ ತುಂಬಾ ಗಿಲ್ಟಿ ಫೀಲ್ ಆಗ್ತಾ ಇದೆ ದಿವ್ಯಾ. ಶಶಿಗೆ ಮುಖ ತೋರ್ಸಕ್ ಆಗ್ತಾ ಇಲ್ಲ. ಡಿಪ್ರೆಸಿವ್ ಫೀಲ್ ಆಗ್ತಾ ಇದೆ. ಇದೆಲ್ಲ ಆದಷ್ಟು ಬೇಗ ಮುಗಿಬೇಕು ಅಂತ ವೇಟ್ ಮಾಡ್ತಾ ಇದ್ದೀನಿ. ಎಲ್ಲ ಸರಿ ಹೋಗುತ್ತೆ ರೀ, ನೀವು ಟೆನ್ಷನ್ ಆಗ್ಬೇಡಿ, ಧೈರ್ಯವಾಗಿರಿ. ಡೋಂಟ್ ವರಿ ರೀ, ನಾನಿದ್ದೀನಿ ಅಲ್ವಾ. ಬಂದ್ಯಾ ದಿವ್ಯಾ? ಶಶಿ ರೂಮಲ್ಲಿ ಅಳ್ತಾ ಇದ್ದಾಳೆ. ಬೆಳಗ್ಗೆಯಿಂದ ಒಂದ್ ಹನಿ ನೀರ್ ಕೂಡ ಮುಟ್ಟಿಲ್ಲ. ಅಜ್ಜಿ ನಾನು ಬೆಳಗ್ಗೆಯಿಂದ ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ನೀನಾದ್ರೂ ಸ್ವಲ್ಪ ಹೇಳಮ್ಮ. ಏನೋ ಒಂದ್ ಹೇಳಿ ಊಟ ಮಾಡಿಸ್ಬೇಕು, ಇಲ್ಲಾಂದ್ರೆ ಪಲ್ಸ್ ಕಡಿಮೆ ಆಗತ್ತೆ. ಮತ್ತೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸ್ಬೇಕಂತ ಡಾಕ್ಟರ್ ಹೇಳಿದ್ದಾರೆ.